ಕೋಟ್ಯಂತರ ಬೆಲೆ ಬಾಳುವ ಆಸ್ತಿಗಾಗಿ 3 ಪಕ್ಷಗಳ ಗುದ್ದಾಟ. 50 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಆಸ್ತಿಗಾಗಿ 3 ಪಕ್ಷಗಳ ನಡುವೆ ಈಗ ಜಟಾಪಟಿ. ಜೆಡಿಯು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ. ಯಾವ ಆಸ್ತಿ ಅಂತ ನೋಡ್ತಾ ಹೋದ್ರೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಆಸ್ತಿ ಅದು. 3 ಪಕ್ಷಗಳು ಕಿತ್ತಾಡ್ಕೊಳ್ತಾ ಇವೆ. ನಿನ್ನೆ ಜಾಗವನ್ನ ಕೈ ಕಚೇರಿಯನ್ನಾಗಿ ಮಾಡಿಕೊಂಡ್ರು ಮುಖಂಡರು. ಧಾರವಾಡದ ಭೂ ದಾಖಲೆಗಳ ಉಪನಿರ್ದೇಶಕರಿಂದ ಈ ಆದೇಶ ಆಗಿದೆ. ಕಾಂಗ್ರೆಸ್ಗೆ ಆಸ್ತಿ ಸೇರಿದ್ದು ಅಂತ ಕಳೆದ ತಿಂಗಳು 24ಕ್ಕೆ ಆದೇಶ ಆಯಿತು. ಈಗ ಕೈ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಜೆಡಿಯು ನಾಯಕರು. ಜನತಾದಳ ಆಸ್ತಿಯನ್ನ ಕೈ ಅತಿಕ್ರಮಿಸಿದೆ ಅಂತ ಜೆಡಿಎಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಕಚೇರಿಯನ್ನ ತೆರವುಗೊಳಿಸಬೇಕು ಅಂತ ಜೆಡಿಎಸ್ ದೂರನ್ನ ಕೊಡ್ತಾ ಇದೆ. ಈ ರೀತಿ ಜೆಡಿಯು, ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಈ ಆಸ್ತಿಗಾಗಿ ಹಗ್ಗ ಜಗ್ಗಾಟ. ಜೆಡಿಎಸ್ ನಾಯಕರು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. 50 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಆಸ್ತಿ ಅದು. ಅದಕ್ಕಾಗಿ 3 ಪಕ್ಷಗಳ ನಡುವೆ ಈಗ ಜಟಾಪಟಿ ಜೋರಾಗಿ ನಡೀತಾ ಇದೆ. ಕಳೆದ ತಿಂಗಳು 24ರಂದು ಧಾರವಾಡದ ಭೂ ದಾಖಲೆಗಳ ಉಪನಿರ್ದೇಶಕರಿಂದ ಆದೇಶ ಆಗಿದೆ. ಇದು ಕಾಂಗ್ರೆಸ್ಗೆ ಸೇರಿದಂತಹ ಆಸ್ತಿ ಅಂತ. ನಿನ್ನೆ ಜಾಗವನ್ನ ಕೈ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಮುಖಂಡರು. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಆಸ್ತಿ ಅದು. ಆದರೆ ಕಾಂಗ್ರೆಸ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದೆ ಜೆಡಿಯು. ಜನತಾದಳ ಆಸ್ತಿಯನ್ನು ಅತಿಕ್ರಮಿಸಿದೆ ಅಂತ ಜೆಡಿಎಸ್ ಹೇಳ್ತಾ ಇದೆ. ನಿನ್ನೆ ಜಾಗ ವಶಕ್ಕೆ ಪಡೆದು ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಒಂದೇ ದಿನದಲ್ಲಿ ಸಂಪೂರ್ಣ ಜಾಗದ ದಿಕ್ಕೇ ಬದಲಾಗಿ ಹೋಗಿದೆ. ಸಂಪೂರ್ಣ ಜಾಗದ ದಿಕ್ಕನ್ನ ಬೆಳಗಾಗೋ ಅಷ್ಟರಲ್ಲಿ ಬದಲಾಯಿಸಿಬಿಟ್ಟಿದ್ದಾರೆ. ಅಲ್ಲಿ ಕಾಂಪೌಂಡ್ ನಿರ್ಮಾಣ ಆಗಿದೆ. ಈಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಆಸ್ತಿಗಾಗಿ 3 ಪಕ್ಷಗಳು ಕೂಡ ಕಿತ್ತಾಡ್ಕೊಳ್ತಾ ಇವೆ. ಕಾಂಗ್ರೆಸ್ ನಾಯಕರಿಂದ ಕಾಂಪೌಂಡ್ ನಿರ್ಮಾಣ ಆಗಿದೆ. ರಾತ್ರಿ ಬೆಳಗಾಗುವಷ್ಟರಲ್ಲಿ ಜಾಗದ ಸುತ್ತಲೂ ಗಮನಿಸ್ತಾ ಇದ್ದೀವಿ ಬೋರ್ಡ್ ಅನ್ನ ಕೂಡ. ಕಾಂಪೌಂಡ್ ಕೂಡ ನಿರ್ಮಿಸಿಕೊಂಡಿದ್ದಾರೆ ನಾಯಕರು. ನಿನ್ನೆ ಜಾಗ ವಶಕ್ಕೆ ಪಡೆದು ಇವತ್ತು ಕಾಂಪೌಂಡ್ ನಿರ್ಮಾಣ. ಬೆಳಗಾಗುವಷ್ಟರಲ್ಲಿ ಎಲ್ಲ ಚಿತ್ರಣ ಬದಲಾಗಿ ಹೋಗಿರೋದು. ಈಗ ಇದನ್ನ ಪ್ರಶ್ನಿಸಿ ಉಳಿದ ಪಕ್ಷಗಳ ನಾಯಕರು ಈಗ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಆಸ್ತಿ ಇದು ವಿಜಯಪುರ ಮಾಜಿ ಶಾಸಕರಾದಂಥ ಚನ್ನಬಸಪ್ಪ ಅಂಬ್ಲಿ ಅವರು ಹಿಂದೆ 1956ರಲ್ಲೇ KPCC ವತಿಯಿಂದ ಸುಮಾರು 11,700 ರೂಪಾಯಿಗೆ ಇವತ್ತು ಈ ಜಾಗವನ್ನು ತೆಗೆದುಕೊಂಡು ಅದನ್ನು ರಿಜಿಸ್ಟ್ರೇಷನ್ ಆಗಿತ್ತು. ಇವತ್ತು ಆ ಜಾಗದಲ್ಲಿ ಯಾರೋ ನಮ್ಮ JDUದವರು ಅಕ್ರಮವಾಗಿ ಬೇರೆ ಹೆಸರು ಕೂಡಿಸ್ಕೊಳ್ಳೋವಂಥದ್ದು ಮಾಡಿದರು. ಇವತ್ತು ಲೀಗಲಿ ನಮ್ಮ ಹೆಸರು ಕೂತ್ಕೊಂಡಿದೆ. ಮತ್ತು ಈಗಾಗಲೇ ಈ ಜಾಗ ನಮ್ಮದೇ ಅನ್ನುವಂಥದ್ದು, ನಮ್ಮದೇ ಆಸ್ತಿ ಅನ್ನುವಂಥದ್ದು ನಮಗೆಲ್ಲ ಕಾಂಗ್ರೆಸ್ ಪಕ್ಷ KPCCಗೆ ಗೊತ್ತಿದ್ದು. ಇವತ್ತು ಈ ಜಾಗದಲ್ಲಿ ನಾವು ಒಂದು ಅತ್ಯುತ್ತಮವಾದಂಥ ಒಂದು ಸುಂದರ ಸುಸಜ್ಜಿತವಾದಂಥ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ನಾವೆಲ್ಲ ನಿರ್ಧಾರ ತೆಗೆದುಕೊಂಡಿದ್ವಿ. ಅತಿಕ್ರಮಣ ಪ್ರಶ್ನೆನೇ ಬರೋಂಗಿಲ್ಲ. ಯಾರೋ ಸ್ವಂತದ ಆಸ್ತಿ ರಿಜಿಸ್ಟರ್ಡ್ ಇದ್ದಂಥದ್ದು ನಾವು ತುಂಬಿ ತೊಗೊಂಡಂಥದ್ದು ದಬ್ಬಾಳಿಕೆ ಒಳಗೆ ಸುಮ್ಮನೆ ಯಾವುದೋ ಒಂದು ರಿಜಿಸ್ಟ್ರೇಷನ್ ಯಾವುದೋ ಒಂದು ಹೆಸರು ಕೂಡಿಸ್ಕೊಂಡು ಅವ್ರದ್ದು ಯಾವುದು ದಾಖಲೆಗಳು ತೋರಿಸ್ಲಿ. ಅವ್ರದ್ದು ಯಾವುದೂ ದಾಖಲೆಗಳಿಲ್ಲ. ಇನ್ನು ನಮ್ಮ ಜಾಗ ನಾವು ನಮ್ಮ ಸ್ವಂತ ಆದ ಆಸ್ತಿದ ಮೇಲೆ ದಬ್ಬಾಳಿಕೆ ಮಾಡಿದರು, ಅತಿಕ್ರಮಣ ಮಾಡಿದ್ರು ಅಂತಂದರೆ ಏನಿದು? ಇವರೆಲ್ಲ ದಬ್ಬಾಳಿಕೆ ಗುಂಡಾಗಿರಿ ಮಾಡುವಂಥವ್ರು ಅವರು. ನಾವು ಮಹಾತ್ಮ ಗಾಂಧೀಜಿ ಒಂದು ಹಾಗಿದ್ರೆ ಏನಿದು ವಿವಾದ? ಆ ವಿವಾದಿತ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರ್ತಕ್ಕಂತಹ 11 ಗುಂಟೆ ಜಾಗ ಈಗ 3 ಪಕ್ಷಗಳ ತಿಕ್ಕಾಟಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯ ನಾವೀಗ ಅದೇ ಜಾಗದಲ್ಲಿದ್ದೇವೆ. ನಿನ್ನೆ ಈ ಜಾಗವನ್ನು ಹುಬ್ಬಳ್ಳಿಯ ಕೈ ನಾಯಕರು ಇದು ನಮ್ಮ ಜಾಗ ಅಂತೇಳಿ ವಶಪಡಿಸಿಕೊಂಡಿದ್ರು. ಇದು ಕಳೆದ 40 ವರ್ಷಗಳಿಂದಲೂ ಕೂಡ ಇಲ್ಲಿ JDU ಕಚೇರಿ ಇತ್ತು. ಆದರೆ ಪಹಣಿಯಲ್ಲಿ ನಮ್ಮ ಹೆಸರಿದೆ ಅನ್ನೋ ಕಾರಣಕ್ಕೆ ನಿನ್ನೆ ಏಕಾಏಕಿ ಕಾಂಗ್ರೆಸ್ ನಾಯಕರು ಬಂದು ಇಲ್ಲಿ ಪೂಜೆಯನ್ನು ಮಾಡಿ ಸ್ವತಃ ಈ ಒಂದು KPCC ಅಂತ ಬೋರ್ಡನ್ನು ಹಾಕಿ ಇಲ್ಲಿ ಪೂಜೆಯನ್ನು ಮಾಡಿದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಲೀಕತ್ವದ ಕಬ್ಜಾದಲ್ಲಿ ಈ ಆಸ್ತಿದೆ ಅಂತ ಹೇಳಿ ಇಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಕ್ಕಂಥದ್ದು. ಇದು 1949ರಲ್ಲಿ ಬಿಜಾಪುರದ ಶಾಸಕರೊಬ್ಬರು ಈ ಒಂದು ಜಾಗವನ್ನು ಹರಾಜಿನ ಮೂಲಕ 11,000ಕ್ಕೆ ಖರೀದಿ ಮಾಡಿರ್ತಕ್ಕಂಥದ್ದು. ನಂತರ SR ಬೊಮ್ಮಾಯಿ ಕಾಲದಲ್ಲಿ ಈ ಜಾಗ JDU ಕಚೇರಿಯಾಗಿ ಮಾರ್ಪಟ್ಟಿರುತ್ತೆ. ಸುಮಾರು 11 ಗುಂಟೆ ಜಾಗ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನಿನ್ನೆ ವಶಪಡಿಸಿಕೊಂಡ ನಂತರ ಏಕಾಏಕಿ ಕಾಂಗ್ರೆಸ್ ನಾಯಕರು ಬಂದು ಇಲ್ಲಿ
JDU ಕಚೇರಿ ಬದಲಾಗಿ ಈಗ KPCCಗೆ ಸೇರಿದಂಥ ಬೋರ್ಡ್ಗಳನ್ನು ಹಾಕಿದ್ದಾರೆ. ಒಂದೇ ದಿನದಲ್ಲಿ ಈ ಜಾಗೆಯ ಸುತ್ತಲೂ ಕೂಡ ಈಗ ಕಂಪೌಂಡನ್ನು ಹಾಕಿರ್ತಕ್ಕಂಥದ್ದು. ಒಂದೇ ದಿನದಲ್ಲಿ ಈ ಜಾಗೆಯ ದಿಕ್ಕನ್ನೇ ಕಾಂಗ್ರೆಸ್ ನಾಯಕರು ಬದಲಿಸಿರ್ತಕ್ಕಂಥದ್ದು. ಈ ಒಂದು ಜಾಗೆಗೆ ಈಗ 3 ಪಕ್ಷಗಳು ಹೋರಾಟ ಮಾಡೋಕೆ ರೆಡಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಡೆ JDU ಕಾರ್ಯಕರ್ತರು ಕೂಡ ನಿನ್ನೆ ಇಲ್ಲಿ ಬಂದು ಕಾಂಗ್ರೆಸ್ ನಾಯಕರ ಜೊತೆಗೆ ಸ್ವಲ್ಪ ವಾದ ವಿವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ JDS ಕಾರ್ಯಕರ್ತರು ಕೂಡ ನಿನ್ನೆ ಇಲ್ಲಿ ಕಾಂಗ್ರೆಸ್ ನಾಯಕರು ಅತಿಕ್ರಮಣ ಮಾಡಿ ಒಳಗಡೆ ಬಂದಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಬೇಕಂತೇಳಿ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಕ್ಕಂಥದ್ದು. ಈ ಒಂದು 11 ಗುಂಟೆ ಜಾಗ ಏನಿದೆ ಈಗ ಸಾಕಷ್ಟು ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಿದೆ. ನೀವು ದೃಶ್ಯಗಳು ನೋಡ್ತಿರ್ಬೋದು. ನಿನ್ನೆ ಬೆಳಗಿನ ಜಾವ ಈ ಒಂದು ಜಾಗವನ್ನು ಕಾಂಗ್ರೆಸ್ ನಾಯಕರು ವಶಪಡಿಸಿಕೊಂಡಿದ್ರು. ಈಗ ಆ ಜಾಗೆಯ 11 ಗುಂಟೆ ಏನು ಜಾಗ ಇತ್ತು ಅದರ ಸುತ್ತಲೂ ಈಗಾಗಲೇ ಕಂಪೌಂಡನ್ನು ನಿರ್ಮಾಣ ಮಾಡಿ ಗೇಟ್ ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ದಿನದಲ್ಲಿ ಈ ಜಾಗೆಯ ಸಂಪೂರ್ಣ ಚಿತ್ರಣವನ್ನು ಕಾಂಗ್ರೆಸ್ ನಾಯಕರು ಬದಲಿಸಿದ್ದು. ಇಲ್ಲಿ ಪ್ರಮುಖವಾಗಿ ಇದು ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರ್ತಕ್ಕಂತಹ ಜಾಗ 11 ಗುಂಟೆ, ಸರಿಸುಮಾರು ಇವತ್ತಿನ ವ್ಯಾಲ್ಯೂ ಹೆಚ್ಚು ಕಡಿಮೆ ಅಂದರೆ 50 ಕೋಟಿಗೂ ಅಧಿಕವಾಗಿ ಈ ಒಂದು ಜಾಗ ಬೆಲೆ ಬಾಳುತ್ತೆ. 1949ರಲ್ಲಿ ಮಾಜಿ ಶಾಸಕರೊಬ್ಬರು ಹರಾಜಿನ ಮೂಲಕ ಖರೀದಿಸಿದ ಜಾಗ ಕಳೆದ 1 ವಾರದ ಹಿಂದೆ ಪಹಣಿಯಲ್ಲಿ KPCC ಅಂತ ನಮೂದಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಜಾಗವನ್ನು ಕಾಂಗ್ರೆಸ್ ನಾಯಕರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಈಗ ಇದೇ ಒಂದು ಜಾಗೆಗೆ ಒಂದು ಕಡೆ JDU ಮತ್ತೊಂದು ಕಡೆ JDS ಮತ್ತು ಜೊತೆಗೆ ಕಾಂಗ್ರೆಸ್ ನಾಯಕರ ನಡುವೆ ಸಾಕಷ್ಟು ವಾದ ವಿವಾದಕ್ಕೆ ಈ ಜಾಗ ಕಾರಣವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.